ಮಾರ್ಗದರ್ಶನದಲ್ಲಿ ಹೋಗಬೇಕಾಗಿತ್ತು. ಹಿರಿಯ ಗುರುಗಳ ಸಿದ್ಧಾಂತವನ್ನ ಪಾಲನೆ ಮಾಡಬೇಕಾಗಿತ್ತು. ಆದರೆ ಇಂಗ್ಲಿಷ್ ಭಾಷೆಯಲ್ಲಿ ಇಂಗ್ಲಿಷ್ ಸಂಸ್ಕೃತಿಯನ್ನು ಕಲಿತಿರ್ತಕ್ಕಂತಹ ನಿವೃತ್ತ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ನೀವೆಲ್ಲ ಬಾಳೆ ಮಾಡ್ತಾ ಇರೋದ್ರಿಂದ, ಅವರ ಮಾರ್ಗದರ್ಶನದಲ್ಲಿ ಹೋಗ್ತಾ ಇರೋದ್ರಿಂದ ನಮ್ಮ ವೀರಶೈವ ಲಿಂಗಾಯತ ತತ್ವದ ಅಷ್ಟಾವರಣ, ಪಂಚಾಚಾರ, ಷಟಸ್ಥಲಗಳಂತಕ್ಕಂತಹ 3 ಸಿದ್ಧಾಂತಗಳನ್ನ ಆ ಪ್ರೊಫೆಸರ್ಗಳ IAS ಅಧಿಕಾರಿಗಳ, ನಿವೃತ್ತ IAS ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ ಈ ಸಮಾಜವನ್ನ ಸರ್ವನಾಶ ಮಾಡುತ್ತಿದ್ದೀರಿ ಅಂತಕ್ಕಂಥದ್ದನ್ನ ತಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ ಅಂತಕ್ಕಂಥದ್ದು. ಬಹಳಷ್ಟು ಜಾತಿಯ ವಿಚಾರವಾಗಿ ತಾವು ಮಾತನಾಡುತ್ತಿದ್ದೀರಿ. ಪ್ರತಿ ದಿವಸದ ಭಾಷಣವನ್ನು ನಾನು ಕೇಳುತ್ತಿದ್ದೇನೆ. ಎಲ್ಲರ ಮಾತುಗಳನ್ನ ಒಂದೊಂದು ಶಬ್ದವನ್ನು ಕೂಡ ಅಲಕ್ಷ್ಯ ಮಾಡಲಾರದ ಹಾಗೆ ನಾನು ಬಾಗೇವಾಡಿಯಿಂದ ಹಿಡಿದುಕೊಂಡು ನಿನ್ನೆಯ ಧಾರವಾಡದ ಭಾಷಣದವರೆಗೆ ಪರಿಪೂರ್ಣ ನಿಮ್ಮ ಎಲ್ಲರ ಭಾಷಣಗಳನ್ನು ಕೇಳುತ್ತಿದ್ದೇನೆ. ಜಾತ್ಯಾತೀತ ಸಿದ್ಧಾಂತ, ಬಸವ ತತ್ವ, ಜಾತ್ಯಾತೀತ ಧರ್ಮವನ್ನು ಸ್ಥಾಪನೆ ಮಾಡುತ್ತೇವೆ ಅಂತ ನಾನು ಹೇಳ್ತಾ ಇದ್ದೀರಿ. ತಾವು ನಾನು ತಮ್ಮಲ್ಲಿ ಕೇಳ್ಕೊಳ್ಳಿಕ್ಕೆ ಬಯಸ್ತೇನೆ, ನೀವೇನು ಅಲ್ಲಿ ಬಹುಸಂಖ್ಯಾತರು ಕುಂತಿದ್ದೀರಿ, ಒಂದೊಂದು ಜಾತಿವಾರು ಹೆಸರನ್ನು ಹೇಳುವ ಮಠಗಳನ್ನ ತಾವು ಅಲಂಕರಿಸಿದ್ದೀರಿ. ಹಾಗಾದ್ರೆ ಜಾತ್ಯತೀತ ನಿಲುವನ್ನು ಹೊಂದಿರತಕ್ಕಂತಹ ತಾವು ಸಾನಿಹಳ್ಳಿ ಮಠಕ್ಕೆ ಯಾವ ಜಾತಿಯ ಒಟುವನ್ನ ಉತ್ತರಾಧಿಕಾರಿ ಮಾಡಿಕೊಳ್ಳುತ್ತೀರಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳುವ ಅನಿವಾರ್ಯತೆ ಸೃಷ್ಟಿಯಾಗಿದೆ ಅನ್ನುವಂತಹದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ, ನಾನು ಕೇಳಲಿಕ್ಕೆ ಬಯಸ್ತೇನೆ ಅಂತ